ಇತ್ತೀಚೆಗೆ ಈ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಘಟನೆಗಳ ಬಗ್ಗೆ ಅನ್ಪಬ್ಲಿಷ್ಡ್ ಆರ್ ಅನ್ವೆರಿಫೈಡ್ ಸುದ್ದಿಗಳನ್ನ ಪ್ರಸಾರ ಮಾಡಬಾರದು ಅಂತ ದಕ್ಷಿಣ ಕನ್ನಡದ ಪೊಲೀಸರಿಂದ ಸ್ಟ್ರಿಕ್ಟ್ ವಾರ್ನಿಂಗ್ ಜಾರಿಯಾಗಿದೆ. ಸೊ ಈ ವಿಡಿಯೋದ ಮೊದಲನೇ ಭಾಗದಲ್ಲಿ ಇಲ್ಲಿವರೆಗೆ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಮಾಧ್ಯಮಗಳಲ್ಲಿ ಪ್ರಸಾರ ಆಗಿರುವಂತಹ ಘಟನೆಗಳ ಬಗ್ಗೆ ಮಾತ್ರ ಮಾತಾಡಿದೀನಿ. ಸೆಕೆಂಡ್ ಹಾಫ್ ನಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯಗಳು ಮತ್ತೆ ಈ ಘಟನೆಗಳಿಗೆ ಸಂಬಂಧಪಟ್ಟವರಿಗೆ ಕೆಲವು ಪ್ರಶ್ನೆಗಳಿದೆ. ಒಟ್ಟಾರೆಯಾಗಿ ಈ ವಿಡಿಯೋದಲ್ಲಿ ಹೇಳಿರುವಂತಹ ಎಲ್ಲಾ ವಿಷಯಗಳು ಐದರ್ ಮಾಧ್ಯಮಗಳಲ್ಲಿ ಪ್ರಸಾರ ಆಗಿರುತ್ತೆ ಅಥವಾ ನನ್ನ ವೈಯಕ್ತಿಕ ಅಭಿಪ್ರಾಯಗಳು ಅಥವಾ ಪ್ರಶ್ನೆಗಳಾಗಿರುತ್ತೆ. ಸೊ ಇಲ್ಲಿ ಯಾವ ಅನ್ವೆರಿಫೈಡ್ ಸುದ್ದಿಗಳನ್ನು ಕೂಡ ನಾನು ಪ್ರಸಾರ ಮಾಡಿರೋದಿಲ್ಲ. ಈ ಡಿಸ್ಕ್ಲೇಮರ್ ಅರ್ಥ ಆಗಿದ್ರೆ ಬನ್ನಿ ಶೋ ಹಚ್ಕೊಳ್ಳೋಣ. ನಾನ್ ಸತ್ಯ ಹೇಳ್ತೀನಿ, ಊರಲ್ಲಿರೋರಿಗೆಲ್ಲ ನನ್ ಬಗ್ಗೆ ಬೇಜಾರು. ನಾನು ವರ್ಷ ನನ್ ಮಗ, ಕಚ್ಚರ ನನ್ ಮಗ. ಈ ಕೂಲಿಂಗ್ ಗ್ಲಾಸ್ ಹಾಕೊಂಡು ಈ ಪ್ರಪಂಚ ಸರಿಯಾಗಿ ನೋಡು, ನಿಜವಾದ ಪ್ರಪಂಚ ಏನು ಅಂತ ಗೊತ್ತಾಗತ್ತೆ. ರೆಡಿ ಬಾಯ್ಸ್? ಬಾಬು ರೆಡಿ ಬಾಬು. ಹಾಟ್ ಕ್ಯಾಮೆರಾ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾವಿವತ್ತು ರೋಸ್ಟ್ ಮಾಡ್ತಾ ಇದೀವಿ. No, we are not roasting anyone today. Once again, we are educating people because education is important. ಈ ಸೌಜನ್ಯ ಪ್ರಕರಣ ಮೇನ್ ಸ್ಟ್ರೀಮ್ಗೆ ಬಂದ ನಂತರ ಈ ಕೇಸ್ನ ಇನ್ವೆಸ್ಟಿಗೇಷನ್ ನಲ್ಲಿ ಆಗಿರುವಂತಹ ಲೋಪದೋಷಗಳ ಬಗ್ಗೆ ಡೀಟೇಲ್ ಆಗಿ 2 ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಆದ್ಮೇಲೆ ಬಹಳಷ್ಟು ಜನ ಇನ್ನೊಂದಷ್ಟು ಹೊಸ ಪ್ರಶ್ನೆಗಳನ್ನ ಅನುಮಾನಗಳನ್ನ ವ್ಯಕ್ತಪಡಿಸಿದ್ರು. ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟವರು ಸರಿಯಾದ ಉತ್ತರ ಕೊಟ್ಟು ಬಾಯಿ ಮುಚ್ಚಿಸ್ತಾರೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋಕಾಗದೆ ವಿನೋದ ಬೆಲ್ಟ್ ಭಾಷೆಯನ್ನ ಬಳಸಿ ಕಿರುಚಾಡಿದ್ರೆ ಹೊರತು ಯಾವುದೇ ಸಮರ್ಪಕವಾದ ಉತ್ತರನ ಕೊಡ್ಲೇ ಇಲ್ಲ. ಈ ಘಟನೆಗಳಾದ ನಂತರ ಈ ವಿಚಾರದಲ್ಲಿ ಸತ್ಯ ಏನು, ನಿಜವಾಗ್ಲೂ ಇಲ್ಲಿ ಏನ್ ನಡೀತಿದೆ ಅಂತ ತಿಳ್ಕೊಳ್ಳೋಕೋಸ್ಕರ ಸುಮಾರು 3 ತಿಂಗಳ ಕಾಲ ಪರ ವಿರೋಧ ಮಾತಾಡ್ತಿರುವಂತ ಬಹಳಷ್ಟು ಜನರನ್ನ ಕಾಂಟ್ಯಾಕ್ಟ್ ಮಾಡಿ ಹಲವು ವಿಷಯಗಳನ್ನ ಕಲೆಕ್ಟ್ ಮಾಡಿ ಒಂದು ಡೀಟೇಲ್ ವಿಡಿಯೋ ರೆಡಿ ಮಾಡಿದ್ದೆ. ಸಂತೋಷ, ಬಹಳ ಸಂತೋಷ. ಆ ವಿಡಿಯೋದಲ್ಲಿರುವಂತಹ ಬಹಳಷ್ಟು ವಿಷಯಗಳು ನಿಮಗೆ ಇಷ್ಟ ಆಗದೇ ಇರಬಹುದು. ಕೆಲವೊಂದು ವಿಚಾರಗಳನ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕು ಕಷ್ಟ ಆಗ್ಬಹುದು. ಹಾಗಾಗಿ ಆ ವಿಡಿಯೋವನ್ನ ನಾನಿನ್ನೂ ಅಪ್ಲೋಡ್ ಮಾಡಿಲ್ಲ. ಆಲ್ರೈಟ್, ಅದನ್ನ ಪಕ್ಕಕ್ಕಿಡಿ. ಇದೆಲ್ಲ ನಡೀತಿರುವಾಗಲೇ ಧರ್ಮಸ್ಥಳ ಮತ್ತೆ ನ್ಯೂಸ್ ನಲ್ಲಿದೆ. ದಿನದಿನವೂ ನಿಗೂಢವಾಗ್ತಿದೆ ಧರ್ಮಸ್ಥಳ ರಹಸ್ಯ. SIT ಆಗತ್ತಾ? ಕೂತಿಟ್ಟ ಸತ್ಯ ಹೊರಬರುತ್ತಾ? ಸರ್ಕಾರದ ನಡೆ ನಿರ್ಧಾರಗಳ ಮೇಲೆ ಕುತೂಹಲ. ಇದುವೇ ಚದುರಂಗದ ಮೊದಲ ಸ್ಟೋರಿ, ಧರ್ಮಸ್ಥಳ ರಹಸ್ಯ. ಧರ್ಮಸ್ಥಳದಲ್ಲಿ ಅತ್ಯಾಚಾರ, ಅಸಹಜ ಸಾವು ಆರೋಪಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ಧರ್ಮಸ್ಥಳ ಪ್ರಕರಣವನ್ನ SITಗೆ ನೀಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಈ ಎಪಿಸೋಡ್ ಸ್ಟಾರ್ಟ್ ಆಗೋದು ಜೂನ್ 22, 2025. ಓಜಸ್ವಿ ಗೌಡ ಅಂಡ್ ಸಚಿನ್ ದೇಶಪಾಂಡೆ ಅನ್ನುವ ಇಬ್ಬರು ಲಾಯರ್ಸ್ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಅನ್ನ ರಿಲೀಸ್ ಮಾಡ್ತಾರೆ. ಈ ಲೆಟರ್ ನಲ್ಲಿ ಒಬ್ಬ ವ್ಯಕ್ತಿ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಹಲವಾರು ಹತ್ಯೆಗಳನ್ನ ಮುಚ್ಚಿ ಹಾಕೋದಕ್ಕೆ ಮೃತದೇಹಗಳನ್ನ ಊಟು ಹಾಕಿದ್ದೀನಿ. ಈಗ ನನ್ಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಅದಕ್ಕೆ ನಾನು ಪೊಲೀಸರಿಗೆ ಸರೆಂಡರ್ ಆಗ್ತೀನಿ ಅಂತ ಈ ಲಾಯರ್ಗಳ ಹತ್ರ ಹೇಳಿದ್ರಂತೆ. ಅದೇ ರೀತಿ ಜುಲೈ 3ನೇ ತಾರೀಕು ವಕೀಲರ ಮೂಲಕ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೂಡ ಕೊಡ್ತಾರೆ. ಅಂಡ್ 4ನೇ ತಾರೀಕು ಕಂಪ್ಲೇಂಟ್ ರಿಜಿಸ್ಟರ್ ಕೂಡ ಆಗುತ್ತೆ. ಇದಾದ ನಂತರ ಆ ವ್ಯಕ್ತಿ ಕೋರ್ಟ್ಗೆ ಹಾಜರಾಗಿ CRPC 164 ಅಥವಾ ಈಗಿನ BNSS ಪ್ರಕಾರ ಸೆಕ್ಷನ್ 183 ಅಡಿಯಲ್ಲಿ ತನ್ನ ಸ್ವಇಚ್ಛಾ ಹೇಳಿಕೆಯನ್ನ ಕೂಡ ದಾಖಲೆ ಮಾಡಿರ್ತಾನೆ. ಇಲ್ಲಿ ಒಂದು ವಿಷಯ ಎರಡು ತಿಳ್ಕೋಬೇಕು. ಈ ಹೇಳಿಕೆಯನ್ನು ದಾಖಲಿಸುವ ಸಮಯದಲ್ಲಿ ಸಾಕ್ಷಿದಾರನ ಮೇಲೆ ಯಾವ ಪ್ರಭಾವನೂ ಇರಬಾರದು ಅನ್ನೋ ಕಾರಣಕ್ಕೆ ಸಾಕ್ಷಿದಾರನನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಕೋರ್ಟ್ನ ಒಳಗಡೆ ಅವಕಾಶ ಕೊಡೋದಿಲ್ಲ. ಅದೇ ರೀತಿ ಈ ಪ್ರಕರಣದಲ್ಲೂ ಕೂಡ ಸಾಕ್ಷಿದಾರ ಒಬ್ಬನೇ ನ್ಯಾಯಾಧೀಶರ ಎದುರುಗಡೆ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಆತ ಏನ್ ಹೇಳಿಕೆ ಕೊಟ್ಟಿದ್ದಾನೆ ಅನ್ನೋದು ಜಡ್ಜ್ ಅವರನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ, ಇನ್ಕ್ಲೂಡಿಂಗ್ ಹಿಸ್ ಲಾಯರ್ಸ್. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಕೋರ್ಟ್ ನಲ್ಲಿ ಹೇಳಿಕೆ ದಾಖಲಿಸಿದ ನಂತರ ಈ ವ್ಯಕ್ತಿ ಪೊಲೀಸರಿಗೆ ಸೆಕ್ಷನ್ 161 ಅಡಿಯಲ್ಲಿ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಇಷ್ಟೆಲ್ಲ ಸುದ್ದಿ ಆದ್ಮೇಲೆ ಪೊಲೀಸರ ತನಿಖೆ ಆರಂಭ ಆಗುತ್ತೆ. ಈ ವ್ಯಕ್ತಿ ಹೇಳಿದ ರೀತಿ 106 ಶವಗಳನ್ನ ಊಟ ಹಾಕಿದ್ದೀನಿ, ಅದನ್ನ ನಾನು ತೋರಿಸ್ತೀನಿ ಅಂತ ಹೇಳಿದ ಜಾಗಗಳಲ್ಲಿ ಅಗೆದು ಅವಶೇಷಗಳನ್ನ ಹುಡುಕ್ತಾರೆ ಅಂತ ಎಲ್ರೂ ಕೂಡ ಅನ್ಕೊಂಡಿದ್ರು. ಈಗ 2 ದಿನಗಳ ಹಿಂದೆ ಆ ವ್ಯಕ್ತಿ ಮತ್ತು ಆತನ ಲಾಯರ್ಸ್ ಅವಶೇಷಗಳು ಇದೆ ಅಂತ ಹೇಳೋ ಸ್ಥಳದಲ್ಲಿ 1 ಗಂಟೆ ಕಾದ್ರೂ ಪೊಲೀಸರು ಬರಲೇ ಇಲ್ಲ ಅಂತ ದೊಡ್ಡ ಸುದ್ದಿ ಆಗಿತ್ತು. ದೂರುದಾರರು ಇದೇ ಒಂದು ಕಾರಿನಲ್ಲಿ ಇರುವಂಥದ್ದು. ಸುಮಾರು ಅರ್ಧ ಗಂಟೆಗಳು ಆಯಿತು ಅಂತಲೇ ಹೇಳ್ಬೋದು. ಸೊ ಇವರೆಲ್ಲರೂ ಕೂಡ ಸ್ಥಳ ಮಹಾಜರ್ಗೆ ಬಂದು, ಆದರೆ ಇನ್ನೂ ಸಹ
ಪೊಲೀಸ್ನವ್ರು ಯಾರು ಕೂಡ ಬಂದು ಸ್ಥಳ ಮಹಾಜರನ್ನ ಮಾಡಿಸಿರೋದಿಲ್ಲ. ಈ ಬಗ್ಗೆ ಪೊಲೀಸರು ಕೂಡ ಒಂದು ಸ್ಪಷ್ಟನೆಯನ್ನ ಬಿಡುಗಡೆ ಮಾಡಿದ್ದಾರೆ. ಆಕ್ಚುಲಿ ಪೊಲೀಸರು ಆ ವ್ಯಕ್ತಿಯ ಲಾಯರ್ಗಳಿಗೆ ಸ್ಥಳ ಮಹಾಜರ್ ಮಾಡೋದಕ್ಕೆ ಬನ್ನಿ ಅಂತ ಇನ್ಫಾರ್ಮ್ ಮಾಡೇ ಇರಲಿಲ್ವಂತೆ. ಇದನ್ನ ಸ್ವತಃ ಸುಪ್ರೀಂ ಕೋರ್ಟ್ ವಕೀಲರಾದ ಧನಂಜಯ ಅವರು ಕೂಡ ಕನ್ಫರ್ಮ್ ಮಾಡ್ತಾರೆ. ಓಕೆ, ಈ ವಿಚಾರವಾಗಿ ಇನ್ ಫೇರ್ನೆಸ್ ಟು ದ ಪೊಲೀಸ್ ಏನ್ ಹೇಳ್ಬೇಕಾಗತ್ತೆ ಅಂದ್ರೆ ಪೊಲೀಸ್ನವರು ಬರೋದಿಲ್ಲ ಅಂತ ಹೇಳಿದ್ರು. ಜೊತೆಗೆ ಪೊಲೀಸರು ಇನ್ನೊಂದು ಹೇಳಿಕೆ ಕೂಡ ಬಿಡುಗಡೆ ಮಾಡ್ತಾರೆ. ಏನಂದ್ರೆ ಈ ವ್ಯಕ್ತಿ ಭೀಮಾ ಅನ್ನೋದು ಈತನ ನಿಜವಾದ ಹೆಸರಲ್ಲ, ಇದೊಂದು ಕಾಲ್ಪನಿಕ ಹೆಸರು. ಈ ಭೀಮಾ ಏನಿದ್ದಾನೆ ಈತ ಈ ಶವಗಳನ್ನ ಹುಡುಕುವಂತ ಪ್ರೊಸೀಜರ್ ಸ್ಟಾರ್ಟ್ ಆದ ನಂತರ ಕಾಣೆಯಾಗ್ಬೋದು, ತಪ್ಪಿಸ್ಕೊಳ್ಬಹುದು ಅನ್ನೋ ಸಾಧ್ಯತೆ ಇದೆ. ಹಾಗಾಗಿ ಈತ ಒಪ್ಪಿದರೆ ಹೈಕೋರ್ಟ್ ಈತ ಒಪ್ಪಿದರೆ ಈತನ ಫಿಂಗರ್ ಪ್ರಿಂಟ್ ಅನಾಲಿಸಿಸ್, ಬ್ರೈನ್ ಮ್ಯಾಪಿಂಗ್ ಎಲ್ಲವನ್ನೂ ಮಾಡಬೇಕು. ಮತ್ತೆ ಎಕ್ಸಿಮೇಷನ್ ಯಾವಾಗ ಪ್ರಾರಂಭ ಮಾಡಬೇಕು ಅನ್ನೋದನ್ನ ಪೊಲೀಸರೇ ಡಿಸೈಡ್ ಮಾಡ್ತಾರೆ ಅಂತ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ವಿಷಯ ಅಷ್ಟೇ ಅಲ್ಲ, ಪೊಲೀಸ್ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಈ ವ್ಯಕ್ತಿ ಇದಾನ ಇಲ್ವಾ ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಆತ ಎಲ್ಲಿದ್ದಾನೆ ಅವನ ಅಡ್ರೆಸ್ ಕೂಡ ನಮ್ಗೆ ಲಾಯರ್ಸ್ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ಲಾಯರ್ಸ್ ಕೂಡ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು ಈಗಾಗಲೇ ಆ ವ್ಯಕ್ತಿಯ ಅಡ್ರೆಸ್ ಅನ್ನ ಇಮೇಲ್ ಮೂಲಕ ಪೊಲೀಸರಿಗೆ ತಿಳಿಸಿದೀವಿ ಅಂತ ಕೂಡ ಹೇಳಿದ್ದಾರೆ. ಪೊಲೀಸ್ ಮತ್ತು ಲಾಯರ್ಗಳ ನಡುವೆ ಈ ವಾದ ವಿವಾದ ನಡೀತಿರ್ಬೇಕಾದ್ರೆ ಈ ಪ್ರಕರಣದ ಬಗ್ಗೆ SIT ರಚನೆ ಆಗ್ಬೇಕು ಅಂತ ಸುಪ್ರೀಂ ಕೋರ್ಟ್ನ ನಿವೃತ್ತ ಜಡ್ಜ್, ಸಮಾಜಪರ ಹೋರಾಟಗಾರರು, ವಕೀಲರ ತಂಡ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಮನವಿ ಮಾಡ್ತಾರೆ. ಹಾಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನು ಕೂಡ ಮಾಡಿದ್ದಾರೆ. ಈ ವಿಡಿಯೋ ರೆಕಾರ್ಡ್ ಮಾಡೋ ಹೊತ್ತಿಗೆ ಸ್ವತಃ ಸಿದ್ದರಾಮಯ್ಯ ಅವರೇ ಒಂದು ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 4 ಜನರ ಟೀಮ್ ಇರುವ ಒಂದು SIT ಯನ್ನ ರಚನೆ ಮಾಡಿದ್ದಾರೆ. ಈ ಟೀಮ್ ಅಲ್ಲಿ ಲಾಯರ್ಸ್ ಕೇಳಿದ ರೀತಿ ಪ್ರಣವ್ ಮೊಹಂತಿ ಅವರನ್ನೇ SIT ಯ ಹೆಡ್ ಆಗಿ ನೇಮಕ ಮಾಡಿದ್ದಾರೆ. ಬಹುಶಃ ಈ ವಿಡಿಯೋ ರಿಲೀಸ್ ಆಗೋಷ್ಟೊತ್ತಿಗೆ SIT ಧರ್ಮಸ್ಥಳಕ್ಕೆ ಹೋಗಿ ಇನ್ವೆಸ್ಟಿಗೇಷನ್ ಕೂಡ ಸ್ಟಾರ್ಟ್ ಮಾಡಿರಬಹುದು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಸೊ ಇದಿಷ್ಟು ಈ ಕೇಸ್ನ ಬಗ್ಗೆ ಇಲ್ಲಿಯವರೆಗೂ ಆಗಿರುವಂತ ಬೆಳವಣಿಗೆಗಳು. ಈ ಕೇಸ್ನ ಜೊತೆಗೆ ನನಗೆ ಬಹಳಷ್ಟು ಅನುಮಾನಗಳು ಮತ್ತೆ ಪ್ರಶ್ನೆಗಳಿದೆ. ಇಲ್ಲಿಂದ ಆಚೆಗೆ ಮಾತನಾಡುವಂತ ಪ್ರತಿಯೊಂದು ವಿಚಾರಗಳು ನನ್ನ ಮನಸ್ಸಿನಲ್ಲಿ ಕಾಡ್ತಾ ಇರುವಂತ ಪ್ರಶ್ನೆಗಳಾಗಿರುತ್ತೆ ಅಥವಾ ನನ್ನ ಅಭಿಪ್ರಾಯಗಳಾಗಿರುತ್ತೆ. ಈ ಅಭಿಪ್ರಾಯಗಳು ನಿಜಾನೇ ಆಗಿರ್ಬೇಕು ಅಂತ ಏನಿಲ್ಲ. ಇಟ್ಸ್ ಜಸ್ಟ್ ಮೈ ಒಪಿನಿಯನ್. ಮುಖ್ಯ ವಿಷಯಕ್ಕೆ ಬರಲ್ಲ. ಮೊದಲನೇದಾಗಿ ಪ್ರಶ್ನೆಗಳಿಂದನೇ ಪ್ರಾರಂಭ ಮಾಡೋಣ. ಇತ್ತೀಚೆಗೆ ಸಮೀರ್ ಧರ್ಮಸ್ಥಳ ಸೀರಿಯಲ್ ಕಿಲ್ಲರ್ಸ್ ಅನ್ನೋ ಹೆಸರಿನಲ್ಲಿ ಒಂದು ವಿಡಿಯೋವನ್ನ ರಿಲೀಸ್ ಮಾಡಿದ್ರು. ಈ ವಿಡಿಯೋದಲ್ಲಿ ಭೀಮನ ಬಗ್ಗೆ, ಆತ ಮಾಡಿದಂತ ಕೆಲಸಗಳ ಬಗ್ಗೆ, ಆತನ ಅನುಭವಗಳ ಬಗ್ಗೆ, ಆತ ಯಾರನ್ನ ಮೀಟ್ ಮಾಡಿದ್ದ, ಅವರ ಜೊತೆ ಏನೇನ್ ಹೇಳಿದ್ದ, ಹೀಗೆ ಬಹಳಷ್ಟು ವಿಷಯಗಳನ್ನ ಮಾತಾಡಿದ್ದಾರೆ. ಈ ವಿಡಿಯೋ ಸ್ಟಾರ್ಟಿಂಗ್ ನಲ್ಲೇ ಹೇಳಿದ್ದೆ ಭೀಮಾ ಕೋರ್ಟ್ ನಲ್ಲಿ ಏನ್ ಹೇಳಿಕೆ ಕೊಟ್ಟಿದ್ದಾನೆ ಅನ್ನೋದು ಅವರ ಲಾಯರ್ಸ್ಗೂ ಕೂಡ ಗೊತ್ತಿಲ್ಲ. ಹೀಗಿರುವಾಗ ಸಮೀರ್ಗೆ ಇಷ್ಟೆಲ್ಲ ವಿಷಯಗಳನ್ನ ಹೇಳಿದವರು ಯಾರು? ಸಮೀರ್ ಹೇಳಿರುವ ಎಲ್ಲಾ ವಿಷಯಗಳು ನಿಜ ಅನ್ನೋದಕ್ಕೆ ಪ್ರೂಫ್ ಏನಿದೆ? ಐನೋ ಈಗ ಒಂದಷ್ಟು ಜನ ಕೆಟ್ಟದಾಗಿ ಕಮೆಂಟ್ ಹಾಕೋದಕ್ಕೆ ರೆಡಿಯಾಗಿರ್ತೀರ. ವೆಯ್ಟ್, ಈ ಅನುಮಾನಗಳೆಲ್ಲ ಕಾರಣ ಸ್ವತಃ ಸಮೀರನೇ. ಈ ವಿಡಿಯೋದ 1 ನಿಮಿಷ 52 ಸೆಕೆಂಡ್ ನಲ್ಲಿ ಸಮೀರ್ ಒಂದು ಡಿಸ್ಕ್ಲೇಮರ್ ಹಾಕ್ತಾರೆ. ಈ ವಿಡಿಯೋ ಮಾಡೋಕ್ಕೂ ಮುಂಚೆ ಆ ವ್ಯಕ್ತಿಯನ್ನಾಗಲಿ ಅಥವಾ ಯಾವುದೇ ವಿಕ್ಟಿಮ್ಸ್ ನ ಭೇಟಿ ಆಗಿಲ್ಲ. ವಿಡಿಯೋದಲ್ಲಿ ಹೇಳಿರೋ ವಿಷಯಗಳೆಲ್ಲ ಸ್ಥಳೀಯ ಮೂಲಗಳಿಂದ ಕಲೆಕ್ಟ್ ಮಾಡಿರೋದಷ್ಟೇ. ಈ ವಿಡಿಯೋದಿಂದ ಪಬ್ಲಿಕ್ ಪ್ಲಾಟ್ಫಾರ್ಮ್ ನಲ್ಲಿ ಡಿಸ್ಕಷನ್ಸ್ ನಡೀಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ನಮಗೆಲ್ಲ ಗೊತ್ತಾಗೋಯ್ತು. ನಿನ್ನೆ ಮೊನ್ನೆವರೆಗೂ ಈ ಭೀಮಾ ಅನ್ನೋ ಒಬ್ಬ ವ್ಯಕ್ತಿ ಇದ್ದಾನೆ ಅಂತಾನೆ ಯಾರಿಗೂ ಗೊತ್ತಿರಲಿಲ್ಲ. ಅವನು ಯಾರು ಅನ್ನೋದು ಗೊತ್ತಿಲ್ಲ. ಅಂದ ಮೇಲೆ ಈತನ ಜೊತೆ ಏನೇನ್ ನಡೀತು ಅನ್ನೋದು ಸ್ಥಳೀಯರಿಗೆ ಹೇಗೆ ಗೊತ್ತಿರುತ್ತೆ? ಇದು ನಂದೊಂದು ಚಿಕ್ಕ ಅನುಮಾನ. ಈ ವಿಚಾರದಲ್ಲಿ ಸಮೀರ್ಗಿಂತ ಮುಖ್ಯವಾಗಿ ಸೌಜನ್ಯ ಪರ ಹೋರಾಟಗಾರರು ಅಂತ ಹೇಳ್ಕೊಳ್ಳೋರಿಗೆ ನಂದು ಕೆಲವು ಪ್ರಶ್ನೆಗಳಿದೆ. ಈ ಸೌಜನ್ಯ ಪರ ಹೋರಾಟಗಾರರಲ್ಲಿ ಒಬ್ಬರಾದಂತ ಶ್ರೀ ಗಿರೀಶ್ ಮಠಣ್ಣ ಅವರು ನಮ್ಮ ಹತ್ರ 100 ಸಾಕ್ಷಿಗಳಿದೆ, ನಮ್ಮನ್ನ ಕೇಳ್ಕೊಳ್ತಿದ್ದಾರೆ, ಕೋರ್ಟ್ಗೆ ಕರ್ಕೊಂಡ್ ಹೋಗಿ ನಾವು ಸಾಕ್ಷಿ ಹೇಳ್ತೀವಿ, ನನ್ನ ಹತ್ರ 3 ನಿಮಿಷದ ವಿಡಿಯೋ ಇದೆ, ಎಲ್ಲಾ ದಾಖಲೆಗಳು ನನ್ನ ಫೋನ್ ನಲ್ಲೇ ಇದೆ, ಈ ರೀತಿ ಪ್ರತಿ ಭಾಷಣದಲ್ಲೂ ಕೂಡ ಹೇಳ್ತಿದ್ರು. ಒಂದಲ್ಲ ಎರಡಲ್ಲ 100 ಹೆಣಗಳು ಬಿದ್ದಿದೆ ಅಲ್ಲಿ. ಬರೀ 1 ತಿಂಗಳ ನೀವು ನಮಗೆ ಅವಕಾಶ ಕೊಡಿ, ಏನೇನು ನಡೆದಿದೆ ಪ್ರತಿಯೊಂದನ್ನು ತಂದು ತೋರಿಸ್ತೀವಿ, ಧರ್ಮಸ್ಥಳದಲ್ಲೇ ಬಂದು ತೋರಿಸ್ತೀವಿ. ಎಲ್ಲಾ ಸಾಕ್ಷಿ ಇದೆ. ನ್ಯಾಯಾಂಗ ತನಿಖೆ ಪ್ರಾರಂಭ ಮಾಡಿ. ಈಗ ನಮಗೆ ಟೀಕೆ ಮಾಡ್ತಾರಲ್ಲ, ಇವ್ರ ಹತ್ರ ಸಾಕ್ಷಿನೇ ಇಲ್ಲ ಅಂತ ಹೇಳಿ. ಒಂದು ಸಾರಿ ತನಿಖೆ ಪ್ರಾರಂಭ ಆಗ್ಲಿ. ನೀವು ಹೋಗಿ ತನಿಖೆ ಮಾಡೋದು ಬೇಡ, ಸಾಕ್ಷಿಗಳು ನಿಮ್ಮ ಆಫೀಸಿಗೆ ಮುಂದೆ ಕ್ಯೂ ಹಚ್ತಾರೆ.
ಇದು ಸತ್ಯ. ಸರ್ಕಾರಕ್ಕೆ ನಾನು ಒಂದು ಅವಕಾಶವನ್ನ ಕೇಳ್ತಾ ಇದ್ದೀನಿ. ಬರೀ ಅರ್ಧ ದಿನ ನಮಗೆ ಸಮಯ ಕೊಡಿ, ಅರ್ಧ ದಿನ ಎಲ್ಲಾ ಸಾಕ್ಷಿ ಇದೆ. ಆದ್ರೆ ಈಗ ಸಮೀರ್ ಇತ್ತೀಚಿನ ವಿಡಿಯೋದಲ್ಲಿ ನಮ್ಮ ಹತ್ರ ಇರೋ ಸಾಕ್ಷಿಗಳಿಂದ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ 106 ಸಾಕ್ಷಿಗಳು, 3 ನಿಮಿಷದ ವಿಡಿಯೋ, ಇವೆಲ್ಲ ಏನಾಯ್ತು? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಸೌಜನ್ಯಳ ಸಂಬಂಧಿಕರೊಬ್ರು ಸೌಜನ್ಯಳನ್ನ ಕಿಡ್ನಾಪ್ ಮಾಡಿದ್ದನ್ನ ನೋಡಿದ ಸಾಕ್ಷಿ ಒಬ್ರು ನಮ್ಮ ಮನೆಗೆ ಬಂದು ನಮ್ಮ ಹತ್ರ ಹೇಳಿಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಆದ್ರೆ ಈಗ ಆ ಸಾಕ್ಷಿ ಎಲ್ಲೋದ್ರು? ಈ ಹುಡುಗ ಹೇಳ್ತಿರೋದು ನನಗೆ ಸರಿ ಅನಿಸ್ತಿದೆ. ಸಮೀರ್ ಹೇಳೋ ಪ್ರಕಾರ ನಮ್ಮ ಹತ್ತಿರ ಇರೋ ಸಾಕ್ಷಿಗಳಿಂದ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಗಲ್ಲ ಅನ್ನೋದಾದ್ರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ಎಲ್ಲಾ ಸಾಕ್ಷಿಗಳನ್ನ ಕೊಡ್ತೀವಿ ಅಂತ ಯಾವ ಆಧಾರದಲ್ಲಿ ಹೇಳ್ತಿದ್ರಿ? ಹಾಗಾದ್ರೆ ಅದೆಲ್ಲ ಸುಳ್ಳ? ಹೇಳಕ್ಕೂ ಒಂದ್ ದಿವಸ ಬಾಯಿದೆ ಅಂತ ಏನ್ ಬೇಕಾಗಿ ಬೇಡದ? ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಯಾಕೆ ನಿಮ್ಮ ಮೇಲೆ ಈ ರೀತಿಯ ಅನುಮಾನಗಳು ಬರ್ತಿವೆ ಅಂದ್ರೆ, ಇತ್ತೀಚೆಗೆ ನಾನು ಸೌಜನ್ಯ ಪರ ಹೋರಾಟಗಾರ್ತಿ ಅಂತ ಹೇಳಿಕೊಳ್ಳುವ ಒಬ್ಬಳು ಒಂದು ರೇಪ್ ಕೇಸ್ ಅನ್ನ ಮುಚ್ಚಾಕೋದಕ್ಕೆ 3 ಲಕ್ಷ ಹಣ ತಗೊಂಡು ಈಗ ವಿಚಾರಣೆ ಎದುರಿಸ್ತಾ ಇದ್ದಾಳೆ. ಈ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟ ಒಬ್ಬರ ಮೇಲೆ 1 ಕೋಟಿ ರೂಪಾಯಿ ಖರ್ಚು ಮಾಡಿರುವಂತ ಆರೋಪ ಬಂತು. ಆದ್ರೆ ಇದರ ಬಗ್ಗೆ ಇಲ್ಲಿವರೆಗೂ ಯಾವೊಬ್ಬ ಹೋರಾಟಗಾರನು ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇತ್ತೀಚೆಗೆ ವೈರಲ್ ಆದಂತ ಒಂದು ಆಡಿಯೋದಲ್ಲಿ ಧರ್ಮಸ್ಥಳದ ಒಬ್ಬ ವ್ಯಕ್ತಿ ದೇವರ ವಿಗ್ರಹಗಳನ್ನ ಕದ್ದು ಮಾರ್ತಾ ಇದ್ದ. ಇದರಲ್ಲಿ ಈ ದೇಶದ ಒಂದು ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು, ನ್ಯಾಷನಲ್ ಲೆವೆಲ್ ಪಾಲಿಟಿಕ್ಸ್ ನಲ್ಲಿ ಗುರುತಿಸಿಕೊಂಡಿರುವಂತಹ ವ್ಯಕ್ತಿಗಳ ಹೆಸರು ಕೂಡ ಬಂದಿದೆ. ಈ ಆಡಿಯೋ ನೇರವಾಗಿ ಸೌಜನ್ಯ ಪರ ಹೋರಾಟಗಾರರಿಗೆ ಸಂಬಂಧಪಟ್ಟಿದ್ದು. ಆಂಟಿಕ್ಸ್ ಅನ್ನು ಮಾರ್ತಿದ್ದದ್ದು ಯಾರಿಗೆ ಗೊತ್ತಾ? ಇದೇ ನಮ್ಮ ಕಾಂಗ್ರೆಸ್ಸಿನ ಪ್ರಿಯಾಂಕಾ ಗಾಂಧಿಯ ಗಂಡ ವಾದ್ರಾ ಇದ್ದಾರಲ್ಲ, ಹೌದು ಹೌದು, ವಾದ್ರನ ಥ್ರೂನಿಂದಲೇ ಅವರು ಹೊರದೇಶಕ್ಕೆ ಡೀಲ್ ಮಾಡ್ತಿದ್ರು. ಆದರೂ ಯಾಕೆ ಈ ಬಗ್ಗೆ ಇಲ್ಲಿವರೆಗೂ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿಲ್ಲ? ಹೇಳ್ತಾ ಹೋದ್ರೆ ಹೀಗೆ 10 ಹಲವು ಪ್ರಶ್ನೆಗಳಿದೆ. ಇಲ್ಲಿ ಜನಗಳಿಗೆ ಹೇಳೋಕೆ ಬಯಸೋದು ಇಷ್ಟೇ, ಈ ಹೋರಾಟದಲ್ಲಿ ವಿಚಾರ ಮುಖ್ಯನೇ ಹೊರತು ಯಾವುದೇ ವ್ಯಕ್ತಿ ಅಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಸೌಜನ್ಯಳಿಗೆ ಅಥವಾ ಯಾರಿಗೆ ಅನ್ಯಾಯ ಆಗಿದ್ರು ಅವರಿಗೆ ನ್ಯಾಯ ಸಿಗಬೇಕು ಅನ್ನೋದಷ್ಟೇ ನಮ್ಮ ಗುರಿಯಾಗಿರ್ಬೇಕು. ಈ ವಿಚಾರದಲ್ಲಿ ಏನೇ ನಡೆದ್ರು ಅದ್ರ ಮೇಲೆ ಕಣ್ಣಿಡುವಂತ ಹದ್ದುಗಳಾಕಿ ಸುಮ್ನೆ ಯಾವನೋ ಬಂದು ಏನೋ ಹೇಳ್ತಾನೆ ಅಂತ ಹಿಂದು ಮುಂದು ನೋಡದೆ ಜೈಕಾರ ಹಾಕುವ ತೋಳ ನಾಯಿ ನರಿಗಳಾಗ್ಬೇಡಿ. ಅರ್ಥ ಆಯ್ತಾ? ಆಗ್ಲಿಲ್ಲ ಅಂದ್ರೆ ಅರ್ಥ ಮಾಡ್ಕೊ. ಇದೆಲ್ಲದರ ಆಚೆಗೆ ಈ ವಿಚಾರದ ಬಗ್ಗೆ ಧ್ವನಿ ಅಂತ ಬೇಕಾಗಿದ್ದ ಮೀಡಿಯಾಗಳು ಅವರ ಬಾಯಿಗೆ ಏನ್ ತುರಿಕೊಂಡಿದ್ದಾರೆ ಗೊತ್ತಿಲ್ಲ. ನಿನ್ ಬ್ರೈನ್ ಇದೆಯಾ ಇಲ್ವಾ? ಫಸ್ಟ್ ಆಫ್ ಆಲ್ ಅದೇ ಮನೆಗೇನೆ ಜಗಳಾಗಿದ್ಯಾ ನೋಡು ನಿನ್ಗೆ ಅಯೋಗ್ಯ. ಒಂದೊಂದ್ಸರಿ ಅನ್ಸುತ್ತೆ ಈ ಮೀಡಿಯಾಗಳಿಗೆ ನಮ್ ಡಿ ಬಾಸ್ ಭಾಷೆನೆ ಸರಿ ಅಂತ. ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಏನ್ ನಿಮ್ದು ಮೀಡಿಯಾ? ಏನ್ರಿ ಮೀಡಿಯಾ? ನನಗೆ ಮೀಡಿಯಾ ನನ್ ಸಮಾನ. ಈ ಪ್ರಕರಣ ಜೀವಂತ ಇರಬೇಕಂದ್ರೆ ಯಾರೋ ಒಬ್ರು ಬಂದು ವಿಡಿಯೋ ಮಾಡ್ಲಿ, ನಾವೆಲ್ಲ ಜೈಕಾರ ಹಾಕೊಂಡು ಡ್ಯಾಶ್ ರೆಸ್ಪೆಕ್ಟ್ ಬಟನ್ ಡ್ಯಾಶ್ಗೆ ಜಯವಾಗ್ಲಿ ಅಂತ ಕಮೆಂಟ್ ಹಾಕೊಂಡು ಒಂದಷ್ಟು ರೀಲ್ಸ್ ಮಾಡ್ಕೊಂಡ್ರೆ ನ್ಯಾಯನೂ ಸಿಗಲ್ಲ, ಪ್ರಕರಣನೂ ಉಳಿಯಲ್ಲ. ಅಪ್ಪನ್ ಗುಟ್ಟಿಸ್ ಮಾತಾಡ್ದೆ ಕಣಯ್ಯ. ಈ ಪ್ರಕರಣದಲ್ಲಿ ನಿಜವಾಗ್ಲೂ ನ್ಯಾಯ ಸಿಗಬೇಕಂದ್ರೆ ಪ್ರತಿಯೊಬ್ಬನು ಯೂಟ್ಯೂಬರ್ ಆಗ್ಬೇಕು, ಪ್ರತಿಯೊಬ್ಬನು ಪ್ರೆಸ್ ರಿಪೋರ್ಟರ್ ಆಗ್ಬೇಕು, ಪ್ರತಿಯೊಬ್ಬನು ಹೋರಾಟ ಮಾಡಬೇಕು. ಅದಕ್ಕೆ ಬೀದಿಗೆ ಇಳಿಬೇಕು ಅಂತ ಏನಿಲ್ಲ. ಈ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ನಿಮ್ಮ ಹತ್ರನೂ ಸ್ಮಾರ್ಟ್ ಫೋನ್ ಇದ್ದೇ ಇರುತ್ತೆ. ಫ್ರಂಟ್ ಕ್ಯಾಮ್ರಾ ಓಪನ್ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಹೇಳಿ, ನಿಮಗೆ ಗೊತ್ತಿರೋ ಭಾಷೆನಲ್ಲಿ ಹೇಳಿ, ವಿಡಿಯೋ ಅಪ್ಲೋಡ್ ಮಾಡಿ. ಎಲ್ಲಿವರೆಗೂ ಅಪ್ಲೋಡ್ ಮಾಡಿ ಅಂದ್ರೆ ಈ ವಿಚಾರ ದೇಶದ ಮೂಲೆ ಮೂಲೆಗೂ ತಲುಪಬೇಕು. ಈ ವಿಚಾರ ಎಲ್ಲಿವರೆಗೂ ಜೀವಂತವಾಗಿರುತ್ತೋ ಅಲ್ಲಿವರೆಗೂ ಅಷ್ಟೇ ಚಾನ್ಸ್ ಇರೋದು. ಇಷ್ಟು ಹೇಳಿದ್ಮೇಲೂ ಇಲ್ಲ ನಾವು ಹಂಗೆ ಇರ್ತೀವಿ, ಯಾವನಾದ್ರೂ ವಿಡಿಯೋ ಮಾಡ್ಲಿ ಅದಕ್ಕೆ ನಾವು ಕಮೆಂಟ್ ಹಾಕ್ತಿವಿ ಅನ್ನೋದಾದ್ರೆ ಹಾಳಾಗೋಯ್ತೀಯಾ? ಎಲ್ಲ ಬಿಟ್ಬಿಟ್ಟು ಬದುಕಲ್ಕಲಿ. That's it for the video guys. ಇನ್ನೂ ಒಂದ್ಸಲ ಹೇಳ್ತಾ ಇದ್ದೀನಿ, ಈ ಪ್ರಕರಣದಲ್ಲಿ ವಿಚಾರ ಮುಖ್ಯನೇ ಹೊರತು ವ್ಯಕ್ತಿ ಮುಖ್ಯ ಅಲ್ಲ. ಇಲ್ಲಿ ಸೌಜನ್ಯ ರೀತಿ ಅನ್ಯಾಯ ಆಗಿರುವಂತ 100 ಜನರಿಗೆ ನ್ಯಾಯ ಸಿಗಬೇಕು ಅನ್ನೋದಷ್ಟೇ ಇಂಪಾರ್ಟೆಂಟ್. ಈ ಪ್ರಕರಣದಲ್ಲಿ ಯಾರ ಬಗ್ಗೆನೇ ಅನುಮಾನ ಬಂದ್ರು, ಯಾರಿಗೆ ಪ್ರಶ್ನೆಗಳಿದ್ರು ನೇರವಾಗಿ ಕೇಳಿ. ಯಾಕಂದ್ರೆ ಈ ಸೌಜನ್ಯ ಪ್ರಕರಣ ಅಥವಾ ಈ ಧರ್ಮಸ್ಥಳದ ಪ್ರಕರಣ ಕೇವಲ ಒಂದು ಕಂಟೆಂಟ್ ಆಗಿ ಉಳ್ಕೋಬಾರ್ದು. ಇನ್ನೂ ಒಂದ್ಸಲ ಹೇಳ್ತಾ ಇದ್ದೀನಿ, ಇಲ್ಲಿ ವಿಚಾರಗಳಿಗಷ್ಟೇ ಬೆಲೆ, ವ್ಯಕ್ತಿಗಳಿಗೆ ಅಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದಷ್ಟು ಜನ ಸೌಜನ್ಯ ಹೆಸರಲ್ಲಿ ನೇಮು ಫೇಮು ಮಾಡ್ಕೊಳ್ಳೋದಕ್ಕೆ
ಕಚಡ ಕೆಲಸಗಳನ್ನ ಮಾಡ್ತಾ ಇದಾರೆ. ಇನ್ನೊಂದಷ್ಟು ಜನ ಸಿಕ್ಕಿದೆ ಚಾನ್ಸು ಬಂದಷ್ಟು ಕೆರ್ಕೊಬಿಡೋಣ ಅಂತ ಈ ಹೋರಾಟನ ಒಂದು ನೆಪ ಮಾಡ್ಕೋತಾ ಇದಾರೆ. ಇಂಥ ಕೆಲವು ಕಚಡ ಕಂಟ್ರಿ ನಾಯಿಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಮಾತಾಡೋಣ. ಯಾರು ನೀನು? ಬುಲೆಟ್ ಬಶ್ಯ ಹೆಸರು ಕೇಳಿದ್ಯಾ? ಅವನೇ ನಾನು.